ಇಂದಿನಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್ ದಸರಾಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇಂದಿನಿಂದ ಜಿಎಸ್ಟಿ 2.0 ಅಧಿಕೃತವಾಗಿ ಜಾರಿ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಜನಸಾಮಾನ್ಯರಿಗೆ ಸಖತ್ ಖುಷಿ. ಇದು ಪರಿಷ್ಕೃತ ಜಿಎಸ್ಟಿ ದರ ಇಂದಿನಿಂದ ದೇಶಾದ್ಯಂತ ಜಾರಿ ಆಗುತ್ತೆ. ಪರಿಷ್ಕೃತ ಜಿಎಸ್ಟಿ ದರಗಳು ಇಂದಿನಿಂದ ಜಾರಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಜನ ಸಮಾಧಾನದ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇಂದಿನಿಂದ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಏನಿದೆ, ರಿವೈಸ್ಡ್ ಜಿಎಸ್ಟಿ ರೇಟ್ಸ್ ಏನಿದೆ ಅದು ಅಪ್ಲೈ ಆಗುತ್ತೆ. ಜಿಎಸ್ಟಿ 2.0 ಇವತ್ತಿನಿಂದ ಅಧಿಕೃತವಾಗಿ ಜಾರಿ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ. ಹಾಗಾಗಿ ಜನಸಾಮಾನ್ಯರು ಖುಷಿಯಾಗಿದ್ದಾರೆ. ಪರಿಷ್ಕೃತ ಜಿಎಸ್ಟಿ ದರ ಇಂದಿನಿಂದ ದೇಶಾದ್ಯಂತ ಜಾರಿಯಾಗಲಿದೆ. ಹಲವು ವಸ್ತುಗಳನ್ನು 4 ಸ್ಲ್ಯಾಬಲ್ಲಿ ಇದ್ದಂತಹ ಜಿಎಸ್ಟಿಯನ್ನು 2 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಸೊ ಅದು ಯಾವ್ಯಾವುದಕ್ಕೆ ಅಪ್ಲೈ ಆಗುತ್ತೆ, ಏನೇನು ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಜಿಎಸ್ಟಿ ದರದಲ್ಲಿ ಮೊದಲು 4 ಸ್ಲ್ಯಾಬ್ ಇದ್ದಿದ್ದನ್ನು ಈಗ 2 ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು. ಇವತ್ತಿನಿಂದ ಅನ್ವಯ ಆಗ್ತಾ ಇರತಕ್ಕಂಥ ಈ ಜಿಎಸ್ಟಿ ದರಗಳು ಯಾವ ರೀತಿಯಲ್ಲಿ ಇವೆ, ಯಾವ್ಯಾವ ವಸ್ತುಗಳ ಬೆಲೆ ಬಹಳ ಇಳಿಕೆ ಆಗತ್ತೆ, ಏನೆಲ್ಲ ಲಾಭ ಇದೆ ಜನರಿಗೆ ಇದರಿಂದ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಜಿಎಸ್ಟಿಯನ್ನ ಸರಳೀಕರಣಗೊಳಿಸುವಂತ ನಿಟ್ಟಿನಲ್ಲಿ ದೇಶದ ಜನರಿಗೆ ಜಿಎಸ್ಟಿಯಿಂದ ಆಗ್ತಿದ್ದಂತ ಅನಾನುಕೂಲಗಳನ್ನ ತಪ್ಪಿಸುವಂತ, ಅದರಿಂದ ಆಗ್ತಿದ್ದಂತ ಹೊರೆಯನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಈ ಮಟ್ಟಿಗೆ ಕೇಂದ್ರ ಸರ್ಕಾರ ಮಾಡುವುದು. ಅದರ ಜೊತೆಗೆ ಸುಮಾರು ಒಂದಿಷ್ಟು ಎಕ್ಸಾಂಪಲ್ಗಳು ಕೊಡ್ಬೇಕು ಅಂದ್ರೆ 28% ಇದ್ದಂತ ಜಿಎಸ್ಟಿಯನ್ನ ಕೆಲವೆಡೆ 18%ಗೆ ಇಳಿಸಿರುವಂತದ್ದು, 18% ಇದ್ದಂತ ಕೆಲವೆಡೆ 5%ಗೆ ಇಳಿಸಿರುವಂತದ್ದು. ಈ ಕಾರಣದಿಂದ ಒಂದಿಷ್ಟು ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟ್ ಗಳಲ್ಲಾದ್ರೆ ಹಳೆ MRP ಗಳನ್ನ ಹೊರತುಪಡಿಸಿ ಹೊಸ MRP ಗಳನ್ನ ಸ್ಟಿಕ್ಕರ್ ಮುಖಾಂತರ, ಡಿಜಿಟಲ್ ಪ್ರಿಂಟ್ ಮುಖಾಂತರ ತೋರಿಸಬಹುದಾಗಿರುವಂತದ್ದು. ಆದ್ರೆ ಒಂದು ವೇಳೆ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ಅದನ್ನ ಪ್ರದರ್ಶನ ಮಾಡುವಂತ ಯಾವುದೇ ಸಾಧ್ಯತೆ ಅವರಿಗೆ ಇಲ್ಲ, ಅವಕಾಶ ಇಲ್ಲ ಅಂದ್ರೆ ಹಳೆ ರೇಟನ್ನೇ ಅವರು ಚಾರ್ಜ್ ಮಾಡ್ತಾರೆ. ಅಲ್ಲಿಗೆ ಗ್ರಾಹಕರಿಗೆ ಮತ್ತೆ ಹೊರೆಯಾಗುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿಗೆ ಯಾವೆಲ್ಲ ಪದಾರ್ಥಗಳ ದರ ಇಳಿಕೆ ಆಗಿದೆ ಅನ್ನೋದನ್ನ ಸಾಮಾನ್ಯವಾಗಿ ಈಗ ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದಾರೆ. ಅದೇ ರೀತಿ ಜಿಎಸ್ಟಿ ವೆಬ್ಸೈಟ್ ನಲ್ಲಿ ನೋಡಿ ತಿಳ್ಕೊಳ್ಬೇಕಾಗತ್ತೆ. ಪ್ರತಿನಿತ್ಯ ಬಳಸುವಂತ ಒಂದಿಷ್ಟು ವಸ್ತುಗಳೇನಿದೆ, ದಿನನಿತ್ಯ ಬಳಸುವಂತ ವಸ್ತುಗಳಿರ್ಬೋದು, ಯಂತ್ರೋಪಕರಣಗಳು ಕೂಡ ಈಗ ದರ ಇಳಿಕೆ ಆಗಿರುವಂತದ್ದು. ಅಂದ್ರೆ ಲಕ್ಸುರಿ ಐಟಮ್ ಅನ್ನೋದಕ್ಕಿಂತ ಸಾಮಾನ್ಯ ಜನರಿಗೆ ಬೇಕಾದಂತ ಒಂದಿಷ್ಟು ಐಟಮ್ಗಳ ಬೆಲೆಯನ್ನ ಇಳಿಕೆ ಮಾಡಲಾಗಿರುವಂತದ್ದು. ಬೆಲೆ ಅನ್ನೋದಕ್ಕೂ ಹೆಚ್ಚಾಗಿ ಜಿಎಸ್ಟಿಯನ್ನ ಇಳಿಕೆ ಮಾಡಲಾಗಿರುವಂತದ್ದು. ಅದರ ಮೇಲೆ ವಿಧಿಸಿದಂತ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ಪ್ರಮಾಣ ಇಳಿಕೆ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆ ಯಾವೆಲ್ಲ ವಸ್ತುಗಳಿಗೆ ಈಗಾಗಲೇ ಜಿಎಸ್ಟಿಯಿಂದ ವಿನಾಯಿತಿಯನ್ನ ನೀಡಲಾಗಿತ್ತು, ಯಾವೆಲ್ಲ ಜಿಎಸ್ಟಿ ಪದಾರ್ಥಗಳಿಗೆ ಒಂದಿಷ್ಟು ಕಡಿಮೆ ಪ್ರಮಾಣದ ಟ್ಯಾಕ್ಸ್ ಅನ್ನ ವಿಧಿಸಲಾಗಿತ್ತು, ಅದನ್ನ ಪರಿಶೀಲನೆ ಮಾಡಿಕೊಂಡು ನಂತರವಷ್ಟೇ ಗ್ರಾಹಕರು ಅಂಗಡಿಗಳಲ್ಲಾಗಿರ್ಬೋದು, ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಖರೀದಿ ಮಾಡಬೇಕು ಅಂತ ಈಗಾಗಲೇ ಜಿಎಸ್ಟಿಯಿಂದ ತಿಳಿಸಿರುವಂತದ್ದು. ಈ ಹಿನ್ನೆಲೆ ಒಂದು ವೇಳೆ ಯಾವುದಾದ್ರೂ ಅಂಗಡಿ ಮುಂಗಟ್ಟುಗಳಲ್ಲಿ ಹೊಸ ಜಿಎಸ್ಟಿಯನ್ನ ಪದ್ಧತಿಯನ್ನ ಅನುಸರಿಸದೆ ಇದ್ದಲ್ಲಿ ಅದನ್ನ ದೂರು ಕೂಡ ನೀಡಬಹುದು ಅಂತ ತಿಳಿಸಲಾಗಿದೆ. ಅದರ ಜೊತೆಗೆ ಮಾರ್ಚ್ 31, 2026 ಹಳೆಯ ಪ್ರಿಂಟ್ ಇರುವಂತ ವಸ್ತುಗಳನ್ನ, ಆಹಾರ ಪದಾರ್ಥಗಳನ್ನ ಮಾರಬಹುದು. ಆದರೆ ಹೊಸ ಜಿಎಸ್ಟಿ ಪದ್ಧತಿಗೆ ಅನ್ವಯಿಸಿ ದರಗಳನ್ನ ಇಳಿಕೆ ಮಾಡಿಯೇ ಮಾರಬೇಕು ಅನ್ನೋದು ಸೂಚನೆ ಬಂದಿದೆ. ಇದನ್ನ ಇವತ್ತಿನಿಂದ ದೇಶಾದ್ಯಂತ ಚಾಲ್ತಿಗೆ ತರಲಾಗ್ತಿದ್ದು ಒಂದಿಷ್ಟು ಗೊಂದಲಗಳು ಸಾಧಾರಣವಾಗಿ ಆರಂಭದಲ್ಲಿ ಇರುತ್ತೆ. ಇದಾದ ನಂತರ ಯಾವ ರೀತಿ ಜಿಎಸ್ಟಿ ಇದಕ್ಕೆ ಹೊಸ ಕಾನೂನನ್ನ ತಂದು ಎಲ್ಲಿಯೂ ಕೂಡ ಸಮಸ್ಯೆ ಆಗದಂತೆ ಯಾವ ರೀತಿ ತಂಡಗಳನ್ನ ರಚಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಇಂದಿನಿಂದ ದೇಶದ ಜನರಿಗೆ ಜಿಎಸ್ಟಿ ರಿಲೀಫ್ ದಸರಾಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇಂದಿನಿಂದ ಜಿಎಸ್ಟಿ 2.0 ಅಧಿಕೃತವಾಗಿ ಜಾರಿ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಜನಸಾಮಾನ್ಯರಿಗೆ ಸಖತ್ ಖುಷಿ. ಇದು ಪರಿಷ್ಕೃತ ಜಿಎಸ್ಟಿ ದರ ಇಂದಿನಿಂದ ದೇಶಾದ್ಯಂತ ಜಾರಿ ಆಗುತ್ತೆ. ಪರಿಷ್ಕೃತ ಜಿಎಸ್ಟಿ ದರಗಳು ಇಂದಿನಿಂದ ಜಾರಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಜನ ಸಮಾಧಾನದ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಇಂದಿನಿಂದ ದೇಶದ ಜನರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಏನಿದೆ, ರಿವೈಸ್ಡ್ ಜಿಎಸ್ಟಿ ರೇಟ್ಸ್ ಏನಿದೆ ಅದು ಅಪ್ಲೈ ಆಗುತ್ತೆ. ಜಿಎಸ್ಟಿ 2.0 ಇವತ್ತಿನಿಂದ ಅಧಿಕೃತವಾಗಿ ಜಾರಿ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುತ್ತೆ. ಹಾಗಾಗಿ ಜನಸಾಮಾನ್ಯರು ಖುಷಿಯಾಗಿದ್ದಾರೆ. ಪರಿಷ್ಕೃತ ಜಿಎಸ್ಟಿ ದರ ಇಂದಿನಿಂದ ದೇಶಾದ್ಯಂತ ಜಾರಿಯಾಗಲಿದೆ.
ಹಲವು ವಸ್ತುಗಳನ್ನು ಈ 4 ಸ್ಲ್ಯಾಬಲ್ಲಿ ಇದ್ದಂತಹ GST ಅನ್ನು 2 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಸೊ ಅದು ಯಾವ್ಯಾವುದಕ್ಕೆ ಅಪ್ಲೈ ಆಗುತ್ತೆ, ಏನೇನು ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, GST ದರದಲ್ಲಿ ಮೊದಲು 4 ಸ್ಲ್ಯಾಬ್ ಇದ್ದಿದ್ದನ್ನು ಈಗ 2 ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು. ಇವತ್ತಿನಿಂದ ಅನ್ವಯ ಆಗ್ತಾ ಇರತಕ್ಕಂಥ ಈ GST ದರಗಳು ಯಾವ ರೀತಿಯಲ್ಲಿ ಇವೆ, ಯಾವ್ಯಾವ ವಸ್ತುಗಳ ಬೆಲೆ ಬಹಳ ಇಳಿಕೆ ಆಗತ್ತೆ, ಏನೆಲ್ಲ ಲಾಭ ಇದೆ ಜನರಿಗೆ ಇದರಿಂದ? ಶ್ರೀಲಕ್ಷ್ಮಿ, ಮೊದಲನೇದಾಗಿ GST ಅನ್ನ ಸರಳೀಕರಣಗೊಳಿಸುವಂತ ನಿಟ್ಟಿನಲ್ಲಿ ದೇಶದ ಜನರಿಗೆ GST ಇಂದ ಆಗ್ತಿದ್ದಂತ ಅನಾನುಕೂಲಗಳನ್ನ ತಪ್ಪಿಸುವಂತ, ಅದರಿಂದ ಆಗ್ತಿದ್ದಂತ ಹೊರೆಯನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಈ ಮಟ್ಟಿಗೆ ಕೇಂದ್ರ ಸರ್ಕಾರ ಮಾಡುವುದು. ಅದ್ರ ಜೊತೆಗೆ ಸುಮಾರು ಒಂದಿಷ್ಟು ಎಕ್ಸಾಂಪಲ್ಗಳು ಕೊಡ್ಬೇಕು ಅಂದ್ರೆ 28% ಇದ್ದಂತ GST ಅನ್ನ ಕೆಲವೆಡೆ 18%ಗೆ ಇಳಿಸಿರುವಂತದ್ದು, 18% ಇದ್ದಂತ ಕೆಲವೆಡೆ 5%ಗೆ ಇಳಿಸಿರುವಂತದ್ದು. ಈ ಕಾರಣದಿಂದ ಒಂದಿಷ್ಟು ಸಾಮಾನ್ಯವಾಗಿ ಸೂಪರ್ ಮಾರ್ಕೆಟ್ ಗಳಲ್ಲಾದ್ರೆ ಹಳೆ MRP ಗಳನ್ನ ಹೊರತುಪಡಿಸಿ ಹೊಸ MRP ಗಳನ್ನ ಸ್ಟಿಕ್ಕರ್ ಮುಖಾಂತರ, ಡಿಜಿಟಲ್ ಪ್ರಿಂಟ್ ಮುಖಾಂತರ ತೋರಿಸಬಹುದಾಗಿರುವಂತದ್ದು. ಆದ್ರೆ ಒಂದು ವೇಳೆ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ಅದನ್ನ ಪ್ರದರ್ಶನ ಮಾಡುವಂತ ಯಾವುದೇ ಸಾಧ್ಯತೆ ಅವರಿಗೆ ಇಲ್ಲ, ಅವಕಾಶ ಇಲ್ಲ ಅಂದ್ರೆ ಹಳೆ ರೇಟನ್ನೇ ಅವರು ಚಾರ್ಜ್ ಮಾಡ್ತಾರೆ. ಅಲ್ಲಿಗೆ ಗ್ರಾಹಕರಿಗೆ ಮತ್ತೆ ಹೊರೆಯಾಗುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿಗೆ ಯಾವೆಲ್ಲ ಪದಾರ್ಥಗಳ ದರ ಇಳಿಕೆ ಆಗಿದೆ ಅನ್ನೋದನ್ನ ಸಾಮಾನ್ಯವಾಗಿ ಈಗ ಪತ್ರಿಕೆಗಳಲ್ಲಿ ಓದಿ ತಿಳ್ಕೊಂಡಿದ್ದಾರೆ. ಅದೇ ರೀತಿ GST ವೆಬ್ಸೈಟ್ ನಲ್ಲಿ ನೋಡಿ ತಿಳ್ಕೊಳ್ಬೇಕಾಗತ್ತೆ. ಪ್ರತಿನಿತ್ಯ ಬಳಸುವಂತ ಒಂದಿಷ್ಟು ವಸ್ತುಗಳೇನಿದೆ, ದಿನನಿತ್ಯ ಬಳಸುವಂತ ವಸ್ತುಗಳಿರ್ಬೋದು, ಯಂತ್ರೋಪಕರಣಗಳು ಕೂಡ ಈಗ ದರ ಇಳಿಕೆ ಆಗಿರುವಂತದ್ದು. ಅಂದ್ರೆ ಲಕ್ಸುರಿ ಐಟಮ್ ಅನ್ನೋದಕ್ಕಿಂತ ಸಾಮಾನ್ಯ ಜನರಿಗೆ ಬೇಕಾದಂತ ಒಂದಿಷ್ಟು ಐಟಮ್ಗಳ ಬೆಲೆಯನ್ನ ಇಳಿಕೆ ಮಾಡಲಾಗಿರುವಂತದ್ದು. ಬೆಲೆ ಅನ್ನೋದಕ್ಕೂ ಹೆಚ್ಚಾಗಿ GST ಅನ್ನ ಇಳಿಕೆ ಮಾಡಲಾಗಿರುವಂತದ್ದು. ಅದರ ಮೇಲೆ ವಿಧಿಸಿದಂತ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನ ಪ್ರಮಾಣ ಇಳಿಕೆ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆ ಯಾವೆಲ್ಲ ವಸ್ತುಗಳಿಗೆ ಈಗಾಗಲೇ GST ಇಂದ ವಿನಾಯಿತಿಯನ್ನ ನೀಡಲಾಗಿತ್ತು, ಯಾವೆಲ್ಲ GST ಪದಾರ್ಥಗಳಿಗೆ ಒಂದಿಷ್ಟು ಕಡಿಮೆ ಪ್ರಮಾಣದ ಟ್ಯಾಕ್ಸ್ ಅನ್ನ ವಿಧಿಸಲಾಗಿತ್ತು, ಅದನ್ನ ಪರಿಶೀಲನೆ ಮಾಡಿಕೊಂಡು ನಂತರವಷ್ಟೇ ಗ್ರಾಹಕರು ಅಂಗಡಿಗಳಲ್ಲಾಗಿರ್ಬೋದು, ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಖರೀದಿ ಮಾಡಬೇಕು ಅಂತ ಈಗಾಗಲೇ GST ಇಂದ ತಿಳಿಸಿರುವಂತದ್ದು. ಈ ಹಿನ್ನೆಲೆ ಒಂದು ವೇಳೆ ಯಾವುದಾದ್ರೂ ಅಂಗಡಿ ಮುಂಗಟ್ಟುಗಳಲ್ಲಿ GST ಹೊಸ GST ಅನ್ನ ಪದ್ಧತಿಯನ್ನ ಅನುಸರಿಸದೆ ಇದ್ದಲ್ಲಿ ಅದನ್ನ ದೂರು ಕೂಡ ನೀಡಬಹುದು ಅಂತ ತಿಳಿಸಲಾಗಿದೆ. ಅದರ ಜೊತೆಗೆ ಮಾರ್ಚ್ 31, 2026 ಹಳೆಯ ಪ್ರಿಂಟ್ ಇರುವಂತ ವಸ್ತುಗಳನ್ನ, ಆಹಾರ ಪದಾರ್ಥಗಳನ್ನ ಮಾರಬಹುದು. ಆದರೆ ಹೊಸ GST ಪದ್ಧತಿಗೆ ಅನ್ವಯಿಸಿ ದರಗಳನ್ನ ಇಳಿಕೆ ಮಾಡಿಯೇ ಮಾರಬೇಕು ಅನ್ನೋದು ಸೂಚನೆ ಬಂದಿದೆ. ಇದನ್ನ ಇವತ್ತಿನಿಂದ ದೇಶಾದ್ಯಂತ ಚಾಲ್ತಿಗೆ ತರಲಾಗ್ತಿದ್ದು, ಒಂದಿಷ್ಟು ಗೊಂದಲಗಳು ಸಾಧಾರಣವಾಗಿ ಆರಂಭದಲ್ಲಿ ಇರುತ್ತೆ. ಇದಾದ ನಂತರ ಯಾವ ರೀತಿ GST ಇದಕ್ಕೆ ಹೊಸ ಕಾನೂನನ್ನ ತಂದು ಎಲ್ಲಿಯೂ ಕೂಡ ಸಮಸ್ಯೆ ಆಗದಂತೆ ಯಾವ ರೀತಿ ತಂಡಗಳನ್ನ ರಚಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.